ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಏಮ್ಸ್ ಹೋರಾಟಗಾರರಿಗೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ತೀಕ್ಷ್ಣ ಮಾತುಗಳನ್ನು ಆಡಿ ಹೋರಾಟವನ್ನು ಹತ್ತಿಕ್ಕುವ ಕೃತ್ಯಕ್ಕೆ ಇಳಿದಿರುವುದನ್ನು ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಬಸವರಾಜ ಭಂಡಾರಿ ಖಂಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಆರೋಗ್ಯ ಸಚಿವ ಪ್ರಹ್ಲಾದ್ ಜೋಶಿ ರಾಯಚೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಷ್ಟ್ರೀಯ ಸಂಸ್ಥೆಗಳ ಸ್ಥಾಪನೆಯಲ್ಲಿ ತಜ್ಞರ ವರದಿ ಆಧರಿಸಿ ಏಮ್ಸ್ ಸ್ಥಾಪನೆ ಎಂದು ಹೇಳಿದ್ದು ರಾಯಚೂರು ಜಿಲ್ಲೆಗೆ ಏಮ್ಸ್ ತಪ್ಪಿಸುವ ಕುತಂತ್ರವಾಗಿದೆ. ಕಳೆದ ಬಾರಿ ನಂಜುಂಡಪ್ಪ ವರದಿಯನ್ನು ಮೀರಿ ಐಐಟಿ ಧಾರವಾಡಕ್ಕೆ ಸ್ಥಳಾಂತರಿಸುವಾಗ ಯಾವ ತಜ್ಞರ ವರದಿ ಇತ್ತು ಎಂದು ಉತ್ತರಿಸಬೇಕು. ಏಮ್ಸ್ ಹೋರಾಟಗಾರರ ಮೇಲೆ ಹಾಕಿರುವ ಕೇಸ್ಗಳನ್ನು ಕೂಡಲೇ ಹಿಂಪಡೆಯಬೇಕು. ಏಮ್ಸ್ ಹೋರಾಟ 3 ವರ್ಷಗಳಿಂದ ನಡೆಯುತ್ತಿದೆ. ಸರ್ಕಾರಿ ಜಾಗದಲ್ಲಿ ಇಷ್ಟು ದಿನ ನಡೆಸುವುದಕ್ಕೆ ಪರವಾನಗಿ ಏಕೆ ಕೊಟ್ರಿ? ಆದಷ್ಟು ಬೇಗ ಏಮ್ಸ್ ಟೆಂಟ್ ಅನ್ನು ಕಿತ್ತೊಗೆಯಬೇಕು ಎಂದು ನಗರ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಇಷ್ಟು ದಿನ ಹೋರಾಟ ನಡೆಸುವುದಕ್ಕೆ ಪರವಾನಗಿ ಏಕೆ ಕೊಟ್ರಿ ಎಂದು ಜಿಲ್ಲಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿರುವಿರಿ. ಹೋರಾಟಗಳು ಸರ್ಕಾರಿ ಸ್ಥಳಗಳಲ್ಲಿ ನಡೆಯುತ್ತವೆ ಹೊರತು ಖಾಸಗಿ ಸ್ಥಳಗಳಲ್ಲಿ ನಡೆಯಲು ಸಾಧ್ಯವೇ? ಏಮ್ಸ್ ವೇದಿಕೆ ತೆಗೆಯಬೇಕೆಂದು ಹೇಳಲು ನಿಮಗೇನು ಅಧಿಕಾರವಿದೆ ಎಂದು ಪ್ರಶ್ನಿಸಿದರು. ಏಮ್ಸ್ ಹೋರಾಟ 3 ವರ್ಷಗಳಿಂದ ಸುದೀರ್ಘವಾಗಿ ನಡೆಯುತ್ತಿದೆ ಎಂದರೆ ಅದು ಕೇಂದ್ರ ಸರ್ಕಾರ ಆಡಳಿತಾರೂಢಿ ಪಕ್ಷದ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರೇ ಹೊಣೆ. ತಮ್ಮ ಪಕ್ಷ ನಿಯೋಗ ದೆಹಲಿಗೆ ತೆರಳಿ ರಾಯಚೂರಿಗೆ ಏಮ್ಸ್ ಘೋಷಣೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಬೇಕಿತ್ತು. ಆದರೆ ಮಾಡಿಲ್ಲ. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಶಿಕ್ಷಣಗಳ ಸಂಸ್ಥೆಯನ್ನು ಸ್ಥಾಪಿಸಲೇಬೇಕೆಂದು ನಡೆಯುತ್ತಿರುವ ಹೋರಾಟಕ್ಕೆ ನಮ್ಮ ಪಕ್ಷ ಬೆಂಬಲಿಸುತ್ತದೆ. ಮುಂದೆಯೂ ಏಮ್ಸ್ ಹೋರಾಟಗಾರರ ಪರವಾಗಿ ನಾವು ಮತ್ತು ನಮ್ಮ ಪಕ್ಷ ನಿಲ್ಲುತ್ತದೆ ಎಂದರು. ಮೊನ್ನೇನು ದಿನಾಂಕ 16ನೇ ತಿಂಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಿನಿಸ್ಟರ್ ರಾಯಚೂರಿಗೆ ಬಂದಿದ್ದರು. ಅವ್ರು ಬಂದು ಏನಪ್ಪ ಅಂತಂದರೆ ಏಮ್ಸು ಮತ್ತು ತಜ್ಞರ ವರದಿ ಆಧರಿಸಿ ಇದು ಮಾಡಬೇಕು ಅಂತ ಹೇಳಿದ್ದು ನಾವು ನಮ್ಮ ಬಹುಜನ ಸಮಾಜ ಪಕ್ಷದಿಂದ ಖಂಡಿಸೋಣ. ಯಾಕಂತಂದರೆ ನಂಜುಂಡಪ್ಪ ವರದಿ ಈ ರಾಯಚೂರು, ಹೈದರಾಬಾದ್ ಕರ್ನಾಟಕ, ಒಟ್ಟಾರೆ ಹೈದರಾಬಾದ್ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ ಹಿಂದುಳಿದದ. ಇದ್ರ ಪ್ರಕಾರ ಐಐಟಿ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಸಂಸ್ಥೆಗಳನ್ನು ರಾಯಚೂರಿಗೆ ಕೊಡಬೇಕು ಅನ್ನೋ ತಗೊಂಡು ವರದಿಯಲ್ಲಿ ಸೂಚಿಸ್ಯಾರ. ಹಂಗಿದ್ರೂ ಕೂಡ ಐಐಟಿನ ರಾಯಚೂರಿಗೆ ಇದ್ದ ಆಗಲೂ ಬಹುದೊಡ್ಡ ಹೋರಾಟ ಆಯಿತು. ಆದ್ರೂ ಒಂದು ಈ BJP ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯವರೇ ಆ ಭಾಗದಲ್ಲಿ ನಮ್ಮ ರಾಯಚೂರಿಗೆ ದಕ್ಕತಕ್ಕಂಥ ಐಐಟಿನ ಧಾರವಾಡಕ್ಕೆ ತಗೊಂಡವರು. ಅಷ್ಟೇ ಅಲ್ಲದೆ ಈಗ ಐಐಟಿ ಹೋದ್ರಲ್ಲ ಅದು ಇರೋದು ನಾವೆಲ್ಲ ಇದು ಮಾಡಿದ್ವಿ. ಈಗ ಏನು ಕೇಂದ್ರ ಸರ್ಕಾರ ಮಹತ್ವವಾದ ಒಂದು ಏಮ್ಸ್ ಆರೋಗ್ಯ ಸಂಸ್ಥೆ ಕರ್ನಾಟಕ ಕೊಡಬೇಕಂತಕೊಂಡು ಏನು ಇದನ್ನು ಮಾಡಿದ್ರೆ ಅದನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅದು ರಾಯಚೂರಲ್ಲಿ ಸ್ಥಾಪನೆ ಮಾಡಬೇಕು ಅಂತಕೊಂಡು ಕಳೆದ 3 ವರ್ಷಗಳಿಂದ ಇಲ್ಲಿಗೆ 3.5 ವರ್ಷಗಳ ಆಗ್ತದೆ ಈ ಹೋರಾಟ ನಡೆದು. ಇವತ್ತು ಸಿದ್ದರಾಮಯ್ಯ 2 ಸಲ ಮುಖ್ಯಮಂತ್ರಿ ಲೆಟರ್ ಬರೆದ್ರು, ಪತ್ರ ಬರೆದ್ರು ಇವತ್ತುವರೆಗೂ ಕೇಂದ್ರ ಸರ್ಕಾರ ಯಾವುದೂ ಒಂದು ಸ್ಪಂದನೆ ನೀಡ್ತಾ ಇಲ್ಲ. ಈಗ ಅದೇ ಕೇಂದ್ರ ಮಿನಿಸ್ಟರ್ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ತಜ್ಞರ ವರದಿ ಆಧರಿಸಿ ಏಮ್ಸ್ ಕೊಡ್ತೀವಿ ಅಂದ್ಕೊಂಡು ಅಂತ ಹೇಳಿದ್ರು ಬಹಳ ಬಾಲಿಶತನ ಕೂಡಿದ್ದು. ಇದನ್ನು ನಾವು ಬಹುಜನ ಸಮಾಜ ಪಕ್ಷ ಇದನ್ನು ನಾವು ಖಂಡಿಸ್ತೀವಿ. ಮೇಲಾಗಿ ಏನಾಗ್ತದೆ, ಮತ್ತೆ ಐಐಟಿ ತಗೊಂಡೋಗಿದ್ದು ಮೇಲಾಗಿ ಮತ್ತೆ ಏಮ್ಸ್ನು ತಗೊಂಡು ಹೋಗ್ಬೇಕಂತ ಒಂದು ಕುತಂತ್ರದಿಂದ ರಾಯಚೂರಿಗೆ ಏಮ್ಸ್ ತಪ್ಪಿಸ್ಕೊಳ್ತಕ್ಕಂಥ ಒಂದು ಬಹುದೊಡ್ಡ ಕುತಂತ್ರ ನಡೆದ ಅಂದ್ಕೊಂಡು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ಹೀಗಾಗಿ ನಾವು ಇವತ್ತು ಬಹುಜನ ಸಮಾಜ ಪಕ್ಷ ಇದನ್ನು ನಾವು ಪ್ರಹ್ಲಾದ್ ಜೋಶಿ ಅವರ ನಡೆಯನ್ನು ನಾವು ಖಂಡಿಸ್ತೇವೆ. ಮತ್ತು ಏನೇ ಇದ್ರೂ ರಾಯಚೂರಿಗೆ ಏಮ್ಸ್ ಆಗಲೇಬೇಕು ಅಂತಕ್ಕಂಥದ್ದನ್ನು ನಮ್ಮ ಒತ್ತಾಸೆ ಆಗಿದೆ. ಮತ್ತು ಈ ಏಮ್ಸ್ ಹೋರಾಟಕ್ಕೆ ನಮ್ಮದು ಯಾವತ್ತೂ ಒಂದು ಬೆಂಬಲ ಇದ್ದೇ ಇರ್ತದೆ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ಮುಂದುವರೆದ ಇನ್ನೊಂದು ವಿಷಯ ಏನಂತಂದರೆ, ಮನೇನು ಚೈನಾ ಅವರು ಆಮೇಲೆ ಶಿವರಾಜ್ ಪಾಟೀಲ್ ಅವರು ವಾಗ್ವಾದ ನಡೀತು. ಅದನ್ನು ನಾವು ಇಬ್ಬರೂ ನಡವಳಿಕೆಗಳನ್ನು ನಾವು ಖಂಡಿಸ್ತೀವಿ.
ಆ್ಯಕ್ಚುಲಿ ಇವರು ಮಾತಾಡಬಾರ್ದು. ಒಂದು ಸಾರ್ವಜನಿಕ MLA ಆಗಿ, ಕ್ಷೇತ್ರದ MLA ಆಗಿ ಇವ್ರನ್ನೂ ಆ ರೀತಿ ಅನಾಗರಿಕರಂತೆ ಅವ್ರನ್ನೂ ಒಂದು ಹೋರಾಟಗಾರನ ಎದುರಿಸ್ತಕ್ಕಂಥ ಒಂದು ಮಾತನ್ನು ಆಡಬಾರ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ. ಆ ಹೋರಾಟನ ಇವರು ಒಬ್ಬ MLA ಆಗಿ ಒಂದು ಹೊರಟಾಗಿ ಒಂದು ಅನಾಗರಿಕತ ಮತ್ತು ಇದು ಏನಂತಾರೆ ಅವಿದ್ಯಾವಂತರ ಥರ ಮಾತಾಡೋದು ಬಹಳ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಪತ್ರಿಕೆ ಮಾಧ್ಯಮ ಮುಖಾಂತರ ನಾವು ಖಂಡಿಸ್ತೀವಿ. ಹಾಗಾಗಿ ಸ್ನೇಹಿತರೆ, ನಾವು ಏಮ್ಸ್ ಹೋರಾಟಕ್ಕೆ ನಮ್ಮ ಬಹುಜನ ಸಮಾಜ ಪಕ್ಷ ಸದಾ ನಾವು ಬೆಂಬಲಿಸುವಂತ ಹೇಳ್ತಾ ಈ ಸಂದರ್ಭದಲ್ಲಿ ಪತ್ರಿಕೆ ಮುಖಾಂತರ ನಮಗೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜೈಭೀಮ್, ಬಡ್ಡಪ್ಪ, ಓವನ್, ಹನುಮಂತು, ಜಯಪ್ಪ ಸೇರಿದಂತೆ ಇತರರಿದ್ದರು.